ಆಕಾಶವಾಣಿ ವಾಹಿಗುರು 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 ವಾಹಿಗುರು. ಗುರುನಾನಕರು ಭಾವೈಕ್ಯತೆಯ ಝಿರಾ ವಿಶೇಷ ರೂಪಕ. ರಚನೆ ಸಂಧ್ಯಾ ಹುನಗುಂಟೀಕರ್. ನಿರ್ಮಾಣ ಡಾಕ್ಟರ್ ಸದಾನಂದ ಪೆರ್ಲಾ. ನಮ್ಮ ಭಾರತವು ಅನಾದಿ ಕಾಲದಿಂದಲೂ ದಟ್ಟವಾದ ಸಂಸ್ಕೃತಿಯ ಕುಂಭವನ್ನು ಹೊತ್ತು ನಿಂತ ದೇಶವಾಗಿದೆ. ಕಾಲಾನುಕ್ರಮದಲ್ಲಿ ನಡೆಯುವ ಸಂಘರ್ಷ, ಸಂಕ್ರಮಣ ಮತ್ತು ಸುಧಾರಣೆಯು ಚಲನಶೀಲ ಹಾಗೂ ಜೀವಂತಿಕೆಯ ಬಹುಮುಖ್ಯ ಲಕ್ಷಣ. ಶಿಲಾಯುಗದಿಂದಲೂ ಇಂದಿನವರೆಗೆ ನಡೆದು ಬಂದ ಸಮಾಜದ ಅನೇಕ ವಲಯಗಳ ಪರಿಕ್ರಮದಲ್ಲಿ ಹಲವಾರು ಮೈಲುಗಲ್ಲುಗಳಾಗಿವೆ. ವೈಚಾರಿಕ ಸಂಘರ್ಷವು ಅನೇಕ ನವನವೀನ ಜ್ಞಾನಧಾರೆಗೆ ಕಾರಣವಾಗುತ್ತದೆ. ಇಂಥದ್ದೇ ಒಂದು ಸಂಘರ್ಷದಲ್ಲಿ ಉದಯಿಸಿದ ವ್ಯಕ್ತಿತ್ವವೇ ಗುರುನಾನಕ್. ಧರ್ಮಗಳಲ್ಲಿಯ ಲೋಪದೋಷಗಳನ್ನ, ಡಂಬಾಚಾರವನ್ನ, ಮೌಢ್ಯವನ್ನ ತುಂಬಾ ದಿಟ್ಟತನದಿಂದ ಪ್ರಶ್ನಿಸಿದ, ಖಂಡಿಸಿದ ನಾನಕರು ಈಗ ಪಾಕಿಸ್ತಾನಕ್ಕೆ ಸೇರಿರುವ ತಳವಂಡಿ ಎಂಬ ಊರಿನಲ್ಲಿ ಏಪ್ರಿಲ್ 15, 1469 ಹಿಂದೂ ಕುಟುಂಬದ ಬಾಬಾ ಮೆಹ್ತಾ ಕಲು ಮತ್ತು ಮಾತಾ ತೃಪ್ತಾ ಅವರ ಉದರದಲ್ಲಿ ಬಾಲ್ಯದಿಂದಲೂ ಹಿಂದೂ ಮುಸ್ಲಿಂ ಸ್ನೇಹಿತರ ಒಡನಾಟದಲ್ಲಿ ತೀವ್ರವಾಗಿ ಬೆರೆತಿದ್ದ ನಾನಕರು ಆ ಎರಡೂ ಧರ್ಮಗಳ ಬಗ್ಗೆ ಚಿಕ್ಕಂದಿನಲ್ಲಿಯೇ ಅರಿತುಕೊಂಡಿದ್ದರು. ಸಿದ್ಧಪಠ್ಯ ಆಧಾರಿತ ಶಿಕ್ಷಣದಲ್ಲಿ ಅಷ್ಟೊಂದು ಆಸಕ್ತಿ ತೋರದ ಬಾಲಕ ನಾನಕರು ಪಠ್ಯೇತರ ಜ್ಞಾನದಲ್ಲಿ ಮನಸ್ಸನ್ನು ತೊಡಗಿಸಿಕೊಂಡಿದ್ದರು. ಅರ್ಥವಿಲ್ಲದ ಉದ್ದೇಶರಹಿತ ಆಚರಣೆಗಳನ್ನು ಸ್ಪಷ್ಟವಾಗಿ ನಿರಾಕರಿಸುವ ಧೈರ್ಯ ಮತ್ತು ಸ್ಪಷ್ಟತೆ ನಾನಕರಿಗೆ ಇತ್ತು. ಹಾಗಾಗಿ ಅವರು ಪಾರಂಪರಿಕವಾಗಿ ಆಚರಿಸುವ ಪವಿತ್ರವಾದ ದಾರವನ್ನು ಧರಿಸುವ ಕಾರ್ಯಕ್ರಮದ ಅರ್ಥ, ಉದ್ದೇಶವನ್ನು ಪ್ರಶ್ನಿಸುತ್ತಾ, ನಾನು ಎಲ್ಲ ಧರ್ಮಕ್ಕಿಂತಲೂ ಉತ್ಕೃಷ್ಟವಾದ ದಾರವನ್ನೇ ಧರಿಸುವೆ ಎಂದು ಧೈರ್ಯದಿಂದ ಹೇಳಿದರು. ಶಾಲೆಯಲ್ಲಿ ಒಂದೊಮ್ಮೆ ಶಿಕ್ಷಕರು ಮೊದಲ ವರ್ಣಮಾಲೆಯ ಅರ್ಥವನ್ನು ಕೇಳಿದಾಗ ವರ್ಣಮಾಲೆಯ ಅಂತರಾತ್ಮದ ಅರ್ಥ ಸ್ವರೂಪ ನೀಡಿ ವಿವರಿಸಿದರಂತೆ. ಆ ರೀತಿ ಹೇಳಿದಾಗ ಗುರುಗಳೇ ಅವಾಕ್ಕಾದರಂತೆ. ನಾನಕರಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇಲ್ಲವೆಂದು ಅವರ ತಂದೆ ತಿಳಿದು ಅವರಿಗೆ ಅಂದಿನ ದಿನಕ್ಕೆ ಬಹು ದೊಡ್ಡ ಮೊತ್ತವಾದ 20 ರೂಪಾಯಿಯನ್ನು ಕೊಟ್ಟು ಒಳ್ಳೆಯ ವ್ಯಾಪಾರ ಮಾಡಲು ಹೇಳಿದರಂತೆ. ಆಗ ನಾನಕರು ತಂದೆಯು ಉತ್ತಮ ವ್ಯಾಪಾರವನ್ನು ಮಾಡಲು ಹೇಳಿದ್ದಾರೆಂದು ತಿಳಿದು, ಅಂದರೆ ಸಚ್ಚಾ ಸೌದ ಮಾಡಬೇಕೆಂದು ಅವರ ಮನಕ್ಕೆ ನಾಟಿತು. ಹಾಗಾಗಿ ಆ ಹಣದಿಂದ ಆಹಾರ ಸಾಮಗ್ರಿಗಳನ್ನು ತಂದು ಅತ್ಯಂತ ಕಡಿಮೆ ದರದಲ್ಲಿ ಬಡವರಿಗೆ ನೀಡಿದರಂತೆ. ಗುರುನಾನಕರ ಈ ರೀತಿಯ ನಡವಳಿಕೆಗೆ ಅವರ ಪಾಲಕರು ಬೇಸತ್ತು ಹೋದಾಗ ಅವರ ಪ್ರೀತಿಯ ಅಕ್ಕ ನಾನಕಿ ತಂದೆ ತಾಯಿಗಳಿಗೆ, ನೀವು ಅವನನ್ನು ದಂಡಿಸಬೇಡಿ, ತಮ್ಮನೆಗೆ ನಾನು ತಿಳಿ ಹೇಳುವೆ ಎಂದು ತನ್ನ ಊರಾದ ಸುಲ್ತಾನ್ಪುರಕ್ಕೆ ಕರೆದೊಯ್ದಳು. ಆಕೆಯ ಗಂಡ ಜಾಯರಾಮಜಿಯು ತಾನು ಕೆಲಸ ಮಾಡುವ ಉಗ್ರಾಣದಲ್ಲಿ ನಾನಕರಿಗೂ ಕೆಲಸ ಕೊಡಿಸಿದರು. ಉಗ್ರಾಣದಲ್ಲಿ ಆಹಾರ ಕಾಳುಗಳನ್ನು ಅಳೆದುಕೊಡಬೇಕಾದ ಸಂದರ್ಭದಲ್ಲಿ ಹಿಂದಿಯಲ್ಲಿ 1, 2, 3 ಎಂದು ಹೇಳುತ್ತಾ 13 ಅಂದರೆ 13 ಎಂಬ ಅಂಕಿ ಬರುತ್ತಲೇ ಇದು ಭಗವಂತನಿಗೆ ಎಂದು, ಆತನ ದಯೆ ಎಂದು, 13 ಎಂದರೆ ನಿನ್ನದು ಎಂಬ ಭಾವ ನಾನಕರಿಗೆ ಹೊಳೆದು ಅದನ್ನು ಬಡವರಿಗೆ ನೀಡಿ ಬಿಡುತ್ತಿದ್ದರಂತೆ. ಈ ಕುರಿತಾಗಿ ಎಲ್ಲರೂ ನಾನಕಜಿಯು ವ್ಯಾಪಾರದಲ್ಲಿ ಅವ್ಯವಹಾರ ಮಾಡುತ್ತಿದ್ದಾರೆ ಎಂದು ಅವರ ಅಕ್ಕನಲ್ಲಿ ದೂರು ಕೊಂಡೊಯ್ದರಂತೆ. ಮುಂದೆ ಉಗ್ರಾಣದ ಮಾಲೀಕರ ಎದುರು
ವಿಚಾರಣೆ ನಡೆದು ಅಲ್ಲಿ ಎಲ್ಲ ಲೆಕ್ಕಪತ್ರವು ಸರಿಯಾಗಿ ಇದ್ದದ್ದು ಕಂಡುಬಂದಿತು. ಹೀಗೆ ಒಳ್ಳೆಯ ಸಂಕಲ್ಪದಿಂದ ಮಾಡಿದ ಕೆಲಸ ಒಳ್ಳೆಯದೇ ಆಗುತ್ತದೆ. ಇದೇ ಸಂದರ್ಭದಲ್ಲಿ ನಾನಕರಿಗೆ ಮದುವೆಯ ಪ್ರಾಯವಾಗಿದ್ದರಿಂದ ಸುಲಖಾನಿ ಎಂಬ ಕನ್ಯೆಯೊಂದಿಗೆ ಮದುವೆಯಾಗಿ ಮುಂದೆ ಅವರಿಗೆ ಬಾಬಾ ಶ್ರೀಚಂದ್ ಹಾಗೂ ಬಾಬಾ ಲಕ್ಷ್ಮೀದಾಸ್ ಎಂಬ ಮಕ್ಕಳು ಜನಿಸಿದರು. ಗುರುನಾನಕರು ಸ್ವತಃ ಹಾಡುಗಾರರಾಗಿದ್ದು ಮರ್ದಾನಿ ಎಂಬ ಮುಸ್ಲಿಂ ಗೆಳೆಯನೊಬ್ಬ ಅವರ ಹಾಡಿಗೆ ಸೊಗಸಾದ ರಬಾಬ್ ಎಂಬ ವಾದ್ಯವನ್ನು ನುಡಿಸುತ್ತಿದ್ದ. ಅಲ್ಲದೆ ಹಿಂದೂ ಸ್ನೇಹಿತ ಬಾಲಾಜಿಯು ಅವರ ಆಪ್ತ ಸ್ನೇಹಿತನಾಗಿದ್ದ. ಹೀಗೆ ಜಾತಿ ಮತ ಭೇದವನ್ನೆಣಿಸದೆ ಎಲ್ಲರೊಡನೆ ಒಂದಾಗುವ ವಿಶಾಲ ಹೃದಯ ಅವರದಾಗಿತ್ತು. बाला चौर चलावे सतगुरु नानक पानी गावे मर्दाना रबाब बजावे पत्थर दिलानू मोम बनावे होमे दे आरोगियां नू तोड़ दी रबाब गुरु नानक दी ದಿನಗಳೆದಂತೆ ಗುರುನಾನಕರು ಲೌಕಿಕ ಬದುಕಿನಿಂದ ವಿಮುಖರಾಗುತ್ತಾ ಪಾರಮಾರ್ಥದ ಕಡೆಗೆ ಸಂಪೂರ್ಣವಾಗಿ ತಮ್ಮನ್ನು ಸಮರ್ಪಿಸಿಕೊಂಡರು. ಬಡವರ ಶ್ರಮಿಕರ ಪಕ್ಷಪಾತಿಯಾದ ನಾನಕರು ತಮ್ಮ ಬದುಕಿನುದ್ದಕ್ಕೂ ಮಾನವೀಯತೆಯನ್ನೇ ಸಾರುತ್ತಾ ನಡೆದರು. ಅವರು ಜೀವನದ ಉತ್ಕೃಷ್ಟ ಮೌಲ್ಯಗಳನ್ನು ಅನೇಕ ವಿಧದ ಹಾಡುಗಳ ಮೂಲಕ ಜನರಿಗೆ ಅರ್ಥೈಸುತ್ತಾ ಹೋದರು. ಅವರಿಂದ ಬಂದ ಆ ನುಡಿ ನೇರ್ಪಡಿಸುವ ಹೊಣೆ ಹೊತ್ತ ಗುರುನಾನಕರು ಜಗದ ಉದ್ದಗಲಕ್ಕೂ ತಮ್ಮ ಶಿಷ್ಯ ಮಿತ್ರರೊಂದಿಗೆ ಪ್ರವಾಸ ಕೈಗೊಂಡರು. ಅರೇಬಿಯಾದ ಇಬಿಯಾನ್ ಬಟೂಟಾ ಎಂಬ ಒಬ್ಬ ಧಾರ್ಮಿಕ ಸಂತ ಇಂತಹ ದೀರ್ಘವಾದ ಪ್ರವಾಸ ಕೈಗೊಂಡದ್ದು ದಾಖಲೆಯಾದರೆ, ಗುರುನಾನಕ್ ಜಿ ಅವರು ಈ ರೀತಿಯ ಪ್ರವಾಸ ಮಾಡಿದ ಜಗತ್ತಿನ 2ನೆಯ ಪ್ರವಾಸಿಯಾಗಿದ್ದಾರೆ. ಇಂತಹ ಧಾರ್ಮಿಕ ಪ್ರವಾಸವನ್ನು ಕೈಗೊಳ್ಳುವುದಕ್ಕೆ ಉದಾಸಿ ಎಂದು ಹೆಸರು. ಹೀಗೆ ನಾನಕ್ ಅವರು 4 ಬಾರಿ ಉದಾಸಿಯನ್ನು ಕೈಗೊಂಡಿದ್ದಾರೆ. ಶ್ರೀಲಂಕಾ, ಇರಾನ್, ಇಸ್ರೇಲ್, ಮಕ್ಕಾ, ಮದೀನಾ, ತಾಷ್ಕೆಂಟ್, ಚೀನಾ, ಸಿರಿಯಾ, ಕಜಬೈಕಿಸ್ತಾನ್ ಹೀಗೆ ಭಾರತ ದೇಶದ ಆಚೆ ಅವರು ಪ್ರವಾಸ ಮಾಡಿದ್ದಾರೆ. ಇಂತಹ ಪ್ರವಾಸದಲ್ಲಿ ನಾನಕರು ತಮ್ಮ ಪ್ರಖರವಾದ ವಿಚಾರಗಳು ಮತ್ತು ಚಿಂತನೆಯಿಂದ ಜನರಲ್ಲಿ ಪರಿವರ್ತನೆಯನ್ನು ತಂದರು. ಹೀಗಾಗಿ ಜಗತ್ತಿನಾದ್ಯಂತ ನಾನಕರ ಅನುಯಾಯಿಗಳು ಲೆಕ್ಕವಿಲ್ಲದಷ್ಟು ಜನರಿದ್ದಾರೆ. ಶ್ರೀಲಂಕಾದಲ್ಲಿ ಅವರನ್ನು ನಾನಕಾಚಾರ್ಯ ಎಂದು, ನೇಪಾಳದಲ್ಲಿ ನಾನಕ ಋಷಿ ಎಂತಲೂ ಮತ್ತು ಟಿಬೇಟಿನಲ್ಲಿ ನಾನಕ್ ಲಾಮಾ ಎಂದು ಕರೆಯುತ್ತಾರೆ. ಭಾರತದ ಪೂರ್ವ ಪಶ್ಚಿಮಕ್ಕೆ, ಉತ್ತರ ದಕ್ಷಿಣಕ್ಕೂ ಸತತವಾಗಿ ಉದಾಸಿಯನ್ನು ಆಚರಿಸಿದ ನಾನಕರು ಮಧ್ಯಪ್ರದೇಶ್, ಕರ್ನೂಲ್, ತಮಿಳುನಾಡು, ಕೇರಳ, ಗೋವಾ, ಗುಜರಾತ್, ನಾಂದೇಡ್, ಗೋಲ್ಕೊಂಡ, ಕರ್ನಾಟಕ ಹೀಗೆ ದೀರ್ಘವಾದ ಪ್ರವಾಸದಿಂದ ದೇಶದಲ್ಲಿಯ ಮನೆ ಮನೆಯನ್ನು ಮನಗಳನ್ನು ತಟ್ಟಿದರು. ಹೀಗೆ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಅನೇಕ ವಿಶಿಷ್ಟವಾದ ಸಂಗತಿಗಳು ಘಟಿಸಿದ್ದು ತುಂಬಾ ಚಾರಿತ್ರಿಕ ಮಹತ್ವವನ್ನು ಹೊಂದಿವೆ. ಒಂದು ಬಾರಿ ನಗರವೊಂದನ್ನು ಪ್ರವೇಶಿಸಿದ ನಾನಕರು ಬಡವನಾದ ಲಾಲು ಎಂಬ ಬಡಿಗನೊಬ್ಬನ ಮನೆಯಲ್ಲಿ
ಆಶ್ರಯ ಪಡೆದರು. ಆದರೆ ಅದೇ ನಗರದಲ್ಲಿ ಮಾಲಿಕ್ ಬಾಗೋ ಎಂಬ ಶ್ರೀಮಂತ ವ್ಯಕ್ತಿ ಅವರ ಈ ರೀತಿಯನ್ನು ಖಂಡಿಸಿ, ನೀವು ಅಂತಹ ಬಡವನ ಮನೆಯಲ್ಲಿ ಆತಿಥ್ಯ ಸ್ವೀಕರಿಸುವುದು ಸಲ್ಲದ ಮಾತು. ನಮ್ಮ ಅರಮನೆಯಂತಹ ಬಂಗಲೆಯಲ್ಲಿ ತಾವು ಇದ್ದು ಸತ್ಕಾರವನ್ನು ಸ್ವೀಕರಿಸಬೇಕು ಎಂದು ಅಹಂಭಾವದಿಂದ ನಾನಕರನ್ನು ಆಮಂತ್ರಿಸಿದನು. ಆಗ ನಾನಕರು ಒಂದು ಪ್ರಾಯೋಗಿಕ ಪರೀಕ್ಷೆಯನ್ನು ಮಾಡಿ ತೋರಿದರು. ಗುರುಗಳು ಲಾಲು ಮತ್ತು ಬಾಗೋ ಇಬ್ಬರ ಮನೆಯಲ್ಲಿ ಮಾಡಿದ ರೊಟ್ಟಿಯನ್ನು ತರಲು ಹೇಳಿದರು. ಲಾಲುನ ರೊಟ್ಟಿಯನ್ನು ನಾನಕರು ತಮ್ಮ ಅಂಗೈಯಲ್ಲಿ ಹಿಡಿದು ಗಟ್ಟಿಯಾಗಿ ಹಿಂಡಿದಾಗ ಹಾಲು ಸುರಿಯಿತು. ಅದೇ ಶ್ರೀಮಂತ ಬಾಗೋನ ರೊಟ್ಟಿ ಹಿಂಡಿದಾಗ ರಕ್ತ ಸುರಿಯಿತು. ಆಗ ನಾನಕರು ಅಲ್ಲಿ ನೆರೆದ ಜನರಿಗೆ, ಲಾಲುನ ರೊಟ್ಟಿಯಲ್ಲಿ ಶ್ರಮದ ಸಿಹಿ ಇದೆ, ಆದರೆ ಬಾಗೋನ ರೊಟ್ಟಿಯಲ್ಲಿ ಬಡವರ ಶೋಷಣೆಯ ರಕ್ತವಿದೆ. ಬಡವರನ್ನು ದೋಚಿದ, ಹಿಂಸೆಯಿಂದ ಮಾಡಿದ ರೊಟ್ಟಿಯನ್ನು ನಾನು ಹೇಗೆ ತಿನ್ನಲಿ ಎಂದರು. ಆಗ ಬಾಗೋಗೆ ತನ್ನ ತಪ್ಪಿನ ಅರಿವಾಗಿ ನಾಚಿಕೆ ಪಟ್ಟುಕೊಂಡ. ಮುಂದೆ ತನ್ನನ್ನು ತಾನು ತಿದ್ದಿಕೊಂಡು ಎಂಬ ಅತ್ಯಂತ ದುರಾಸೆಯುಳ್ಳ ವ್ಯಕ್ತಿಯೊಬ್ಬನಿದ್ದ. ಅವನ ಮನೆಯ ಪಕ್ಕದಲ್ಲಿ ನೀರಿನ ಝರಿಯೊಂದು ಹರಿಯುತ್ತಿತ್ತು. ಆ ಊರಿನ ಜನರಿಗೆ ಹಣಕ್ಕಾಗಿ ನೀರನ್ನು ಮಾರಾಟ ಮಾಡುತ್ತಿದ್ದ. ಇಡೀ ಊರಿಗೆ ಅದೊಂದೇ ನೀರಿನ ಝರಿ ಇದ್ದುದರಿಂದ ಜನರಿಗೂ ಅದರ ಅನಿವಾರ್ಯತೆ ಇತ್ತು. ಆ ಊರಿಗೆ ನಾನಕರು ಬಂದಾಗ ಆ ಜನರಿಗೆ ಅವರಲ್ಲಿಯ ಅಪೂರ್ವವಾದ ತೇಜಸ್ಸನ್ನು ಕಂಡು ವಿಶ್ವಾಸ ಮೂಡಿತು. ಅವರನ್ನು ಗೌರವದಿಂದ ಕಾಣತೊಡಗಿದರು. ಗುಂಪು ಗುಂಪಾಗಿ ಜನರು ಬಂದು ನಾನಕರ ಉಪದೇಶಗಳನ್ನು ಕೇಳಿ ಪ್ರೇರಣೆಗೊಂಡರು. ಹೀಗೆ ಪ್ರಭಾವಗೊಂಡ ಜನರಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎರಡೂ ಧರ್ಮದವರಿದ್ದರು. ವಲಿ ಕಂದಾರಿ ಮನೆಯ ಪಕ್ಕದ ಝರಿಯ ನೀರನ್ನು ಕೇಳಲು ಬಂದ ಜನರಿಗೆ, ನಿಮ್ಮ ಗುರು ನಾನಕರನ್ನ ಕೇಳಿ ಅವರಿಂದಲೇ ನೀರು ಪಡೆಯಿರಿ ಎಂದು ವ್ಯಂಗ್ಯದಿಂದ ಹೇಳಿ ಕಳುಹಿಸಿದನು. ಹಣ ಕೊಡದೆ ನೀರು ಸಿಗುವುದಿಲ್ಲ ಎಂದು ನಿರಾಕರಿಸಿದನು. ಹೀಗೆ 2-3 ಬಾರಿ ಮನವಿ ಮಾಡಿದರೂ ಕೊಡಲಿಲ್ಲ. ಆಗ ಗುರುನಾನಕರು ತಮ್ಮ ಬಳಿ ಇದ್ದ ಒಂದು ಕೋಲಿನಿಂದ ನೆಲಕ್ಕೆ ಬಡಿದರು. ತಕ್ಷಣ ಅಲ್ಲಿ ಅತ್ಯಂತ ರಭಸದಿಂದ ಹಾಲು ಚಿಮ್ಮಿದಂತೆ ನೀರು ಚಿಮ್ಮಿತು. ಆಗ ಜನ ಸಂತೋಷಗೊಂಡರು. ಆದರೆ ವಲಿಗೆ ನಾನಕರ ಮೇಲೆ ಇನ್ನೂ ಮತ್ಸರ ಹೆಚ್ಚಾಗಿ ಅವರನ್ನು ಕೊಲ್ಲಲೆಂದು ಬೆಟ್ಟದ ಮೇಲಿನ ಗುಂಡುಕಲ್ಲುವೊಂದನ್ನು ಉರುಳಿಸಿದ. ಜನರು ಗುರುವನ್ನು ತಕ್ಷಣವೇ ಅಲ್ಲಿಂದ ಪಕ್ಕಕ್ಕೆ ಸರಿಯಲು ಕೂಗಿಕೊಂಡರು. ಆದರೆ ನಾನಕರು ಸ್ವಲ್ಪವೂ ವಿಚಲಿತರಾಗದೆ ತಮ್ಮ ಅಂಗೈಯಿಂದ ಆ ಕಲ್ಲನ್ನು ತಡೆದರು. ಆಗ ಅದು ಗಾಳಿಯಲ್ಲಿಯೇ ನಿಂತುಕೊಂಡಿತು. ಎಲ್ಲರೂ ಚಕಿತರಾದರು. ಇದನ್ನು ಕಂಡ ವಲಿಯೂ ಕೂಡ ಅಚ್ಚರಿಗೊಂಡ. ಈ ಘಟನೆಯಿಂದ ನಾನಕ್ಜಿಯವರಲ್ಲಿ ನಿಜವಾಗಿಯೂ ದೈವಿ ಶಕ್ತಿ ಇದೆಯೆಂದು ಒಪ್ಪಿಕೊಂಡು ಶರಣಾಗತನಾಗಿ ಮುಂದೆ ಊರ ಜನರಿಗೆ ಪುಕ್ಕಟೆಯಾಗಿ ನೀರು ನೀಡಲು ಒಪ್ಪಿಕೊಂಡನು. ಈಗಲೂ ಪಾಕಿಸ್ತಾನದ ಹಸನ್ ಅಬ್ದಾಲ್ನಲ್ಲಿ ಆ ಬಂಡೆಯನ್ನು ನೋಡಬಹುದು. ಅದನ್ನು ಗುರುದ್ವಾರ ಪಂಜಾ ಸಾಹಿಬ್ ಎಂದು ಕರೆಯಲಾಗುತ್ತದೆ. ಹೀಗೆ ಗುರುನಾನಕರು ನಾಂದೇಡ್ ಗೋಲ್ಕೊಂಡಕ್ಕೂ ಪ್ರವಾಸ ಮಾಡಿದ ಗುರುನಾನಕರು ಕರ್ನಾಟಕದ ಬೀದರ್ ಹಾಗೂ ಗುಲ್ಬರ್ಗಾಕ್ಕೂ ಬಂದಿದ್ದರು. ಬೀದರಿಗೆ ಗುರುನಾನಕರು ಭೇಟಿ ನೀಡಿದಾಗ ಜಲಾಲುದ್ದೀನ್ ಹಾಗೂ ಯಾಕೂಬ್ ಅಲಿ ಎಂಬ ಇಬ್ಬರು ಮುಸ್ಲಿಂ ಫಕೀರರು ಭೇಟಿಯಾದರು.
ಬೀದರಿನಲ್ಲಿ ಅತಿಯಾಗಿ ಕಾಣಿಸಿಕೊಂಡಿದ್ದ ನೀರಿನ ಕ್ಷಾಮವನ್ನು ಗುರುನಾನಕರಲ್ಲಿ ವಿವರಿಸಿದರು. ಅಲ್ಲಿಯ ಜನರ ಸಂಕಷ್ಟವನ್ನು ಅವರ ಮಾತಿನಿಂದ ಅರಿತುಕೊಂಡ ನಾನಕರು ಬೀದರಿನಲ್ಲಿಗೆ ಕಬ್ಬಿಣಾಂಶಯುಕ್ತ ಕೆಂಪು ಕಲ್ಲೊಂದನ್ನು ಸೀಳಿದಾಗ ಅಲ್ಲಿ ಝಿಲ್ಲೆಂದು ನೀರಿನ ಬುಗ್ಗೆ ಪುಟಿದು ಬಂತು. ಇಂದಿಗೂ ಆ ನೀರಿನ ಸೆಲೆ ಒಂದು ದಿನವೂ ಬತ್ತಲಾರದೆ ಅಮೃತದಂತಹ ತಿಳಿ ನೀರಿನಿಂದ ಜನರ ನೀರಿನ ಬವಣೆ ತಣಿಸಿದೆ. ಹಾಗಾಗಿ ಆ ನೀರಿನ ಬುಗ್ಗೆಯನ್ನು ನಾನಕ್ ಜೀರಾ ಎಂದು ಕರೆಯಲಾಗಿದ್ದು, ಬೀದರಿನಲ್ಲಿ ನಾನಕರು ಅಂದು ಪಾದಸ್ಪರ್ಶ ಮಾಡಿದ ಕ್ಷಣಗಳು ಮಹತ್ವದ ಐತಿಹ್ಯವಾಗಿವೆ. ಈಗಲೂ ಇಲ್ಲಿಗೆ ಬಂದ ಯಾತ್ರಾರ್ಥಿಗಳು ನಾನಕ್ ಜೀರಾದ ಪವಿತ್ರವಾದ ಶುದ್ಧವಾದ ನೀರನ್ನು ಶ್ರದ್ಧೆ ಮತ್ತು ಪೂಜನೀಯ ಭಾವದಿಂದ ಕುಡಿಯುತ್ತಾರೆ. ಅಷ್ಟೇ ಅಲ್ಲ, ಇಲ್ಲಿಗೆ ಬರುವ ಯಾತ್ರಾರ್ಥಿಗಳಿಗೆಲ್ಲ ಸಂತೃಪ್ತವಾದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಅದನ್ನು ಲಂಗರ್ ಎಂದು ಕರೆಯುತ್ತಾರೆ. ನಾನಕರ ಮನದಾಸೆಯಂತೆ ಜಗದಲ್ಲಿ ಯಾರು ಉಪವಾಸದಿಂದ ಬಳಲಬಾರದು ಎಂಬಂತೆ ಇಲ್ಲಿ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲರೂ ಒಟ್ಟಿಗೆ ಕುಳಿತು ಭೋಜನ ಮಾಡುವ ಉತ್ತಮವಾದ ಅವಕಾಶವಿದೆ. ಗುರುನಾನಕರು ಕರುಣಿಸಿದ ಝಿರಾ, ಅವರ ಸಂದೇಶಗಳು, ಹಸಿದವರಿಗೆ ಪ್ರಸಾದ ನೀಡುವ ಲಂಗರ್ಗಳು ಇಂದಿಗೂ ನಿತ್ಯ ನಿರಂತರವಾಗಿ ನಡೆಯುತ್ತಿವೆ ಎನ್ನುತ್ತಾರೆ ಬೀದರಿನ ಮನ್ಪ್ರೀತ್ ಸಿಂಗ್ ಬಂಟಿ. ಬೀದರ್ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ ನಲ್ಲಿ 552 ಗುರುನಾನಕ್ ದೇವ್ಜಿಯವರ ಜನ್ಮೋತ್ಸವ ನಾವು ಇಲ್ಲಿ ಮಾಡ್ತಾ ಇದೀವಿ. ಇದು ಬೀದರ್ ಗುರುದ್ವಾರ ಇತಿಹಾಸ ಅಂದ್ರೆ ಇಲ್ಲಿ 509 ವರ್ಷ ಹಿಂದೆ ಗುರುನಾನಕ್ ದೇವ್ಜಿ ಇಲ್ಲಿ ಬಂದಿದ್ರು, ಇಲ್ಲಿ ಜಪ ತಪ ಮಾಡಿದ್ರು. ಇಲ್ಲಿ ನೀರಿಂದು ಬಹಳ ಸಮಸ್ಯೆ ಇತ್ತು. ಆ ಸಮಸ್ಯೆ ನೋಡಿ ಗುರುನಾನಕ್ ದೇವ್ಜಿಯವರು ಒಂದು ಕಲ್ ತೆಗೆದಿದ್ರು. ಅದೇ ತಲ್ಲಿಂದು ತೆಗೆದಿದ್ರೆ ಅಲ್ಲಿ ಒಂದು ಸ್ಪ್ರಿಂಗ್ ವಾಟರ್ ಬಂದಿದೆ, ಅದು ಝರ್ನಾ ಈಗನೂ ಹಂಗೆ ನಡೀತಾ ಇದೆ. ಅದು ಝರ್ನಾ ಸ್ವೀಟ್ ವಾಟರ್ ಈಗನೂ ಇದೆ. ಎಲ್ಲರೂ ಭಕ್ತರು ಯಾರು ಪೂರ ವರ್ಲ್ಡ್ ಬರ್ತಾರೆ ಇಲ್ಲಿ ಬಂದು ಅವರು ಇಲ್ಲಿಂದು ನೀರದು ಜಲ್ ಅಂತ ನಾವು ಹೇಳ್ತಿದೀವಿ, ಜಲ್ ಎಲ್ಲರೂ ತಕೊಂಡು ಹೋಗ್ತಿದ್ದಾರೆ ಇಲ್ಲಿಂದು. ಅದೇ ಇಲ್ಲಿ ಅವರು ಭಕ್ತರವರು ಬಂದು ದರ್ಶನ ತಗೋತಾರೆ. ಇಲ್ಲಿ ಗುರುದ್ವಾರ ನಲ್ಲಿ ಇಲ್ಲಿ ನಮ್ಮ ಹತ್ರ ಲಂಗರ್ 24 hours ನಡೀತಾ ಇದೆ. ಯಾವಾಗ್ಲಿಂದು ಗುರುದ್ವಾರ ಇಲ್ಲಿ ಸ್ಥಾಪನಾ ಆಯಿತು ಅವಾಗ್ಲಿಂದು ಈ ಥನಾನು ಲಂಗರ್ 24 hours ನಡೀತಾ ಇದೆ. ದಿನ ಅರೌಂಡ್ 10,000 ಜನ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು 24 hours ದಾಸು ಇರುತ್ತೆ ನಮ್ಮ ಹತ್ರ. 24 hours ಇಲ್ಲಿ ಲಂಗರ್ ಯಾವಾಗಲೂ ಬಂದಿದ್ರೆ ದಾಸು ಫುಡ್ ರೆಡಿ ಇರುತ್ತೆ. ಎಲ್ಲೂ ಬಹಳ ಜನ ಬಂದು ಇಲ್ಲಿಂದು ನಾವು ಊಟ ತಗೊಂಡು ಹೋಗ್ತಾರೆ. ಬಹಳ ದರ್ಶನ ಮಾಡ್ಕೊಂಡು ಬಹಳ ಸ್ನೇಹದಿಂದ ಸನ್ಮಾನದಿಂದ ಅವರು ದರ್ಶನ ತಗೊಂಡು ಮಾಡಿ ಸಂಗತಿ ಎನ್ನಬಹುದು. ಇಂದಿನ ಗಾಜಿಪುರದಲ್ಲಿ ಅವರು ಕೆಲವು ದಿನ ತಂಗಿದ್ದರು ಎಂದು ಅನೇಕರಿಂದ ತಿಳಿದು ಬರುತ್ತದೆ. ಆ ನೆನಪಿಗಾಗಿ ಸಿಖ್ ಬಾಂಧವರು ಗುರುದ್ವಾರವನ್ನ ಕಟ್ಟಲು ಅನುಮತಿ ಕೇಳಿದಾಗ ಸುಮಾರು 50 ವರ್ಷಗಳ ಹಿಂದೆ ಆಗಿನ ಜಿಲ್ಲಾಧಿಕಾರಿಯಾಗಿದ್ದ ಪ್ರತಾಪ್ ಸಿಂಗ್ ದರ್ದಿ ಅವರು ಗುರುದ್ವಾರ ನಿರ್ಮಿಸಲು ಅನುಮತಿ ನೀಡಿದ್ದರು. ಹೀಗೆ ಕಲಬುರಗಿಯಲ್ಲಿಯ ಗುರುದ್ವಾರಕ್ಕೂ ಕೂಡ ಒಂದು ಐತಿಹಾಸಿಕ ಮಹತ್ವದ ಕಾರಣವಿದೆ. ಗುರುನಾನಕರು ಕಲಬುರಗಿಗೆ ಭೇಟಿ ನೀಡಿದ ಸಂದರ್ಭವನ್ನು ಹಾಗೂ ನಾನಕರ ಸಂದೇಶಗಳನ್ನು ಸ್ಮರಿಸುತ್ತಾರೆ ಕಲಬುರಗಿಯ ಗುರುದ್ವಾರ ಕಮಿಟಿಯ ಕಾರ್ಯದರ್ಶಿಗಳಾದ ಸರ್ದಾರ್ ಕುಲ್ದೀಪ್ ಸಿಂಗ್ ಬೇಡಿ. वाहेगुरु जी का खालसा, वाहेगुरु जी की फतेह। हम गुरु नानक देव जी का 552nd प्रकाश पुरब मना रहे हैं। गुलबर्गा तालुका प्लेसेस यादगीर, शाहबाद, वाड़ी, अलंद हम सब मिलके मना रहे हैं। गुरु नानक देव जी का जन्म तलवंडी में हुआ था 1469 में। गुरु नानक देव जी का संदेश दुनिया के लिए एक ही था, इक्योंकार। इक्योंकार का मतलब परमात्मा, वाहेगुरु, अकाल पुरख सब एक है। इसके मानने के तरीके अलग अलग हैं, मगर वाहेगुरु एक है, परमात्मा एक है। गुरु नानक देव जी का उपदेश दुनिया के लिए यही था कि नाम जपो, वर्ण छको और कीर्त करो। नाम जपो का मतलब
वाहिगुरु को याद करते रहो, अकाल पुरख को, जिसको आप गुरु मानते हैं उनको याद करते रहो, उनको अपने आचरण में लो। कीर्त करो का मतलब अपने कर्म अच्छे करो, अच्छा व्यवहार करो, किसी की बुराई मत करो और वंड छको का मतलब किसी ज़रूरतमंद को मदद करो। ये उनके संदेश थे। गुरु नानक देव जी की जीवन में उन्होंने 4 यात्रा की थी। यहाँ पर तीसरी उदासी यात्रा के दौरान गुरु नानक देव जी हैदराबाद बिदर से होते हुए कलबुर्गी को आए थे। यहाँ पर भुईवी गली में वे रुके थे। यहाँ से फिर उन्होंने आगे रामेश्वर के लिए प्रस्थान किया था। और एक संदेश है गुरु नानक देव जी के बारे में। एक बार उनके पिताजी बोले, ले 20 रुपया, जाके आप कारोबार करो, कुछ तो धंधा शुरू करो। गुरु नानक देव जी जैसे 20 रुपये लेके निकले, आगे उनको कुछ संत लोग मिले, साधु संत लोग, जो काफ़ी दिनों से यात्रा करते हुए आ रहे थे। गुरु नानक देव जी ने देखा काफ़ी भूखे थे, उनको रुकाया, उनकी सेवा में उनको भोजन करवाया। तो अपना भोजन करवा के आप जैसे घर आए, पिताजी बोले क्या करें भाई 20 रुपये का। तो उन्होंने बोला भाई कोई संत महात्मा गुजर रहे थे, लोग उनकी टोली गुजर रही थी, तो मैंने उनको लंगर छकाया, ऐसा उनको भोजन करवाया। तो उनके पिताजी बड़े संतुष्ट हुए। कहने का मतलब तब से लंगर की प्रथा तब से चालू हुई। यही उपदेश है, यही उनका संदेश है। आगे मैं यही कहना चाहता हूँ कि आपस में हम सब प्यार और एकता रखें, भेदभाव किसी से ना रखें, कोई जात भात का भेदभाव ना रखें। यही आज देश को इसी की ज़रूरत है। इसी के साथ मैं अपनी संदेश में समाप्त करना चाहता हूँ। वाहेगुरु जी का खालसा, वाहेगुरु जी की फतेह। कर कृपा तेरे गुण गावा, कर कृपा तेरे गुण गावा। ಗುರು ನಾನಕರು ತಮ್ಮ ಅಪಾರ ಜ್ಞಾನಪೂರಿತ ಸಂದೇಶಗಳನ್ನು ಸಾರುತ್ತಾ ಹಲವು ದೇಶಗಳನ್ನು ಸುತ್ತಿದರು. ಭಾರತದ 4 ದಿಕ್ಕಿನೆಡೆಗೆ ಸಂಚರಿಸಿದ್ದು ದೇಶ ವಿದೇಶದಲ್ಲೂ ತಮ್ಮ ಪ್ರಭಾವ ಬೀರಿದ್ದಾರೆ. ಸಿಖ್ಖರ ಪರಮ ಪವಿತ್ರ ಗ್ರಂಥವಾದ ಗ್ರಂಥ ಸಾಹಿಬ್ ಬಹಳ ಅಮೂಲ್ಯವಾದ ವಿಚಾರಗಳನ್ನು ಒಳಗೊಂಡಿದೆ. ಇದರಲ್ಲಿ ಮೊಟ್ಟ ಮೊದಲ ಗುರುಗಳಾದ ಗುರು ನಾನಕರ ಸಂದೇಶಗಳೊಂದಿಗೆ ಅವರ ತಾತ್ವಿಕತೆಯನ್ನು, ಅವರ ಚಿಂತನೆಯ ದಾರಿಯಲ್ಲಿಯೇ ನಡೆದು ಬಂದಿರುವ ಉಳಿದ ಗುರುಗಳ ಉತ್ತಮ ಸಂದೇಶಗಳಿವೆ. ಗುರುನಾನಕ್ ಅವರು ಒಬ್ಬ ಧಾರ್ಮಿಕ ಸಂಸ್ಥಾಪಕರಾಗದೆ ಸಾಮಾಜಿಕ ಸುಧಾರಕ ಎಂಬುದು ಗಮನಾರ್ಹ ಸಂಗತಿ. ವಿಭಿನ್ನವಾದ ತಾತ್ವಿಕ ವಿಚಾರವುಳ್ಳವರಾಗಿದ್ದಾರೆ. ದೇವನೊಬ್ಬ ನಾಮ ಹಲವು ಎಂಬ ಮಾತಿನಂತೆ ನಾನಕರು ಈಶ್ವರ ಒಬ್ಬನೇ, ಆತನನ್ನು ಹಲವು ಹೆಸರಿನಿಂದ ಕರೆಯುತ್ತಾರೆ. ದೇವರೆಂದರೆ ಸತ್ಯ, ಆತ ಸೃಷ್ಟಿಕರ್ತ, ಆತ ಜನನ ಮರಣವೆಂಬ ಚಕ್ರ ಮೀರಿದವನು, ಆತ ಸ್ವಯಂ ಪ್ರಕಾಶವುಳ್ಳವನು ಎಂದು ದೇವರ ವಿಷಯದಲ್ಲಿ ವಿಶಿಷ್ಟವಾದ ನಿಲುವು ಹೊಂದಿದವರಾಗಿದ್ದರು. ದೇವರಿಗಿಂತ ಮೊದಲು ಈ ಜಗತ್ತಿನಲ್ಲಿ ಏನಿತ್ತು, ದೇವರು ಎಲ್ಲಿರುತ್ತಾನೆ, ದೇವರು ಕಣ್ಣಿಗೆ ಏಕೆ ಕಾಣುವುದಿಲ್ಲ, ಹೀಗೆ ಸಾಮಾನ್ಯ ಜನರ ಅನೇಕ ಪ್ರಶ್ನೆಗಳಿಗೆ ಸಶಕ್ತವಾದ ಸ್ಪಷ್ಟ ಉತ್ತರಗಳನ್ನು ಗುರುನಾನಕರು ನೀಡಿ ಜನರ ಸಂಶಯವನ್ನು ದೂರು ಮಾಡುತ್ತಿದ್ದರು. ಕರುಣೆಯೇ ಮಸೀದಿ, ಭಕ್ತಿಯೇ ಚಾಪೆ, ಮನುಷ್ಯತ್ವ ಖುರಾನು, ಸಹನೆ ಸನ್ನಡತೆಗಳೇ ಉಪವಾಸ, ನಡೆವ ಒಳ್ಳೆಯ ದಾರಿಯೇ ಕಾಬಾ ಯಾತ್ರೆ, ಪ್ರಾರ್ಥನೆಯೇ ಜಪಮಾಲೆ. ಹೀಗೆ ಅಮೂಲ್ಯವಾದ ಗುರುಬಾಣಿಯಿಂದ ಕೂಡಿದ ಈ ಗ್ರಂಥ ಸಾಹೇಬ ಎಂಬ ಕೃತಿಯು ಜಗತ್ತಿಗೆ ಅನನ್ಯ ಕೊಡುಗೆಯಾಗಿದೆ. ಅಷ್ಟೇ ಅಲ್ಲ, ನಾನಕರ ಪ್ರಭಾವಕ್ಕೆ ಒಳಗಾದ ಮುಂದಿನ ಗುರುಗಳು ಕೂಡ ಅವರ ದಾರಿಯಲ್ಲಿಯೇ ನಡೆದದ್ದು ಬಹು ಮುಖ್ಯವಾದ ಸಂಗತಿ. ಸಬ್ ಮೆಹರವಿಯಾ ಪೂರನ್ ಪ್ರಭು ಸ್ವಾಮಿ, ಸಬ್ ಮೆಹರವಿಯಾ ಪೂರನ್ ಪ್ರಭು ಸ್ವಾಮಿ, ಸಬ್ ಮೆಹರವಿಯಾ ಪೂರನ್ ಪ್ರಭು ಸ್ವಾಮಿ, कर कृपा तेरे गुण गावा. ಗುರು ನಾನಕರಂತೆಯೇ ಸಾಮಾಜಿಕ ಸುಧಾರಣೆಯ ಚಿಂತನೆ ಉಳ್ಳವರು ಗುರು ಅಮರನಾಥ್ ಸಿಂಗ್. ಅವರು ಸತಿ ಪದ್ಧತಿಯ ವಿರುದ್ಧ ತಮ್ಮ ಧ್ವನಿಯನ್ನ ಗಟ್ಟಿಗೊಳಿಸಿದ್ದರು. ಗುರು ನಾನಕರು ಸಮಾನತೆಯ ಹರಿಕಾರರಾಗಿದ್ದು ಸಮಾಜದಲ್ಲಿ ಮಹಿಳೆಯರಿಗೂ ಸಮಾನತೆಯ ಸ್ಥಾನಕ್ಕೆ ಆಗ್ರಹಪಡಿಸುತ್ತಿದ್ದರು. ಮೊಘಲ ಅರಸನಾದ ಬಾಬರನು ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾ ದೇಶಗಳ ಮೇಲೆ ದಾಳಿ ಮಾಡುತ್ತಿರುವ ಸಂದರ್ಭದಲ್ಲಿ ಗುರುನಾನಕರು ಹಾಗೂ ಅವರ ಶಿಷ್ಯರು ಬಂಧನಕ್ಕೊಳಗಾದರು. ಬಂಧನದಲ್ಲಿದ್ದ ನಾನಕರು ಸ್ವಲ್ಪವೂ ವಿಚಲಿತಗೊಳ್ಳದೆ
ಕಾರಾಗೃಹದ ಶಿಕ್ಷೆಗಳನ್ನು, ಅಲ್ಲಿ ನೀಡುವ ಕಠಿಣವಾದ ಶ್ರಮದ ಕೆಲಸವನ್ನು ನಿರ್ವಹಿಸುತ್ತಾ ಭಗವಂತನ ಧ್ಯಾನದ ಕೀರ್ತನೆಯನ್ನು ಮಾಡುತ್ತಾ ದಿನ ಕಳೆಯುತ್ತಿದ್ದರು. ಈ ಸಂಗತಿ ಬಾಬರನ ಕಿವಿಯವರೆಗೂ ತಲುಪಿ ಆತ ಅದನ್ನು ಪರೀಕ್ಷಿಸಿ ಮನಗಂಡು ಗುರುನಾನಕರು ನಿಜವಾದ ಒಬ್ಬ ಸಂತ ಎಂಬ ತೀರ್ಮಾನಕ್ಕೆ ಬಂದು ಅವರನ್ನು ಬಂಧಮುಕ್ತಗೊಳಿಸಿದ. ಹೀಗೆ ಎಲ್ಲರನ್ನೂ ಸ್ಥಿತಪ್ರಜ್ಞೆಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ ಗೆಲ್ಲುವಂತಹ ವಿಶಾಲ ಹೃದಯ ನಾನಕರದಾಗಿತ್ತು. ಹೀಗೆ ಬದುಕಿನುದ್ದಕ್ಕೂ ಭಗವಂತನ ಚಿಂತನೆ ಹಾಗೂ ಮುಖ್ಯವಾಗಿ ಸಮಾಜದಲ್ಲಿ ಮಾನಸಿಕ ಬೌದ್ಧಿಕ ಪರಿವರ್ತನೆಯನ್ನ ತರಲು ತಮ್ಮ ಬದುಕನ್ನೇ ಮುಡುಪಾಗಿರಿಸಿದರು. ಬೀದರಿನಲ್ಲಿ ಆಚರಿಸುವ ಗುರುನಾನಕರ ಜಯಂತಿಯ ಕುರಿತು ಬೀದರಿನ ಗುರುದ್ವಾರಾದ ಗುರುನಾನಕ್ ಪ್ರಬಂಧಕ್ ಕಮಿಟಿಯ ಅಧ್ಯಕ್ಷರಾದ ಸರ್ದಾರ್ ಬಲ್ಬೀರ್ ಸಿಂಗ್ ಅವರು वाहिगुरु जी का खालसा वाहिगुरु जी की फतेह। गुरुद्वारा श्री नानक जीरा साहिब बिदर में गुरु नानक देव जी का जन्मदिन 552 बड़े धूमधाम से हर साल की तरह इस साल भी मनाया जा रहा है और सारी संगत हैदराबाद, नांदेड़, करीमनगर, वरंगल, बेंगलोर हर जगह से इधर दर्शनों के लिए आती है। सारी व्यवस्था इधर की गई है उनके लिए। नगर कीर्तन भी रहेगा शाम में 3 बजे। वाहिगुरु जी का खालसा वाहिगुरु जी की ಎರಡರಂದು ಗುರುನಾನಕ್ ಅವರು ಪ್ರಾರ್ಥನೆಗೆ ಕುಳಿತವರು ಏಳಲಿಲ್ಲ. ತಮ್ಮ ಬದುಕಿನ ಪವಿತ್ರ ಕಾರ್ಯ ಮುಗಿಸಿದ ತೃಪ್ತಿ ಇತ್ತು. ಅವರ ಅನುಯಾಯಿಗಳು ತಮ್ಮ ವಿಚಾರಗಳನ್ನು ಮುಂದುವರಿಸುತ್ತಾ ಜಗದುದ್ದಗಲಕ್ಕೂ ಹರಡುವರೆಂಬ ಭರವಸೆ ಮೂಡಿತು. ಯಾವ ರೀತಿ ಕಬೀರರ ಮರಣಾನಂತರ ಅವರ ಮೃತದೇಹಕ್ಕೆ ಅಗ್ನಿಸ್ಪರ್ಶೆ ಮಾಡಬೇಕೆಂದು ಹಿಂದೂಗಳು, ದಫನ್ ಮಾಡಬೇಕೆಂದು ಮುಸ್ಲಿಮರು ಯೋಚಿಸುತ್ತಿದ್ದರೋ, ನಾನಕರ ವಿಷಯದಲ್ಲೂ ಹೀಗೆ ಚರ್ಚೆಯಾಯಿತು. ಹಿಂದೂ ಮುಸ್ಲಿಂ ಇಬ್ಬರಿಗೂ ಬೇಕಾದ ಪವಿತ್ರ ಆತ್ಮ ನಾನಕರದಾಗಿತ್ತು. ಇವರ ನೆನಪಿಗಾಗಿ ಮುಸ್ಲಿಮರು, ಹಿಂದೂಗಳು ರಾವಿ ನದಿ ದಂಡೆಯಲ್ಲಿ ಸ್ಮಾರಕ ನಿರ್ಮಿಸಿದರು. ಹಿಂದೂಗಳ ಗುರು, ಮುಸಲ್ಮಾನರ ಮೌಲ್ವಿ. ಹೀಗೆ ಎಲ್ಲರಿಂದ ಆದರಿಸಲ್ಪಟ್ಟು ಜನಸಾಮಾನ್ಯರ ನಡುವೆ ಬದುಕಿ ಜನರಿಗೆ ಅಪಾರ ಕರುಣೆ, ಪ್ರೀತಿಯ ಸುದೆ ಹರಿಸಿದ ಅಸಾಮಾನ್ಯ ಗುರು ಈ ನಾನಕರು. ಇಂದಿನ ಲಾಭಕೋರರ ಒಡೆದು ಆಳುವ ನೀತಿಯಿಂದ ಜನರ ಮನಸ್ಸನ್ನು ಪ್ರಕ್ಷುಬ್ಧಗೊಳಿಸುತ್ತಿರುವ ಸಂದರ್ಭದಲ್ಲಿ ನಾನಕರ ಬೋಧನೆಗಳು ಬಹಳ ಪ್ರಸ್ತುತವಾಗಿವೆ. ಭಾವೈಕ್ಯತೆ ಮತ್ತು ಸೌಹಾರ್ದತೆಯಿಂದ ಬದುಕಲು ದಾರಿದೀಪವಾಗಿವೆ. ನೆಮ್ಮದಿಯ ಜೀವನಕ್ಕೆ ಮುನ್ನುಡಿಯಾಗಿವೆ. ಆಗಾಗ ಅವರ ಸಂದೇಶಗಳನ್ನ ಕೈಗನ್ನಡಿಯಾಗಿಸಿಕೊಂಡು ನಮ್ಮನ್ನ ನಾವು ನೋಡಿಕೊಳ್ಳುತ್ತಾ ಅರಿತುಕೊಳ್ಳಲು ಮಾರ್ಗದರ್ಶಿಯಾಗಿವೆ. ಗುರುನಾನಕರು ಭಾವೈಕ್ಯತೆಯ ಝಿರ ಎಂದೆಂದಿಗೂ. ಶರಣ ಸದ್ಗುರು ಮೇರೆ ಪೂರೆ ಮನ ನಿರ್ಮಲ ಹೋಯೆ ಸಂತಾ ತೂರೆ. ಇದುವರೆಗೆ ಗುರುನಾನಕರು ಭಾವೈಕ್ಯತೆಯ ಝಿರಾ ವಿಶೇಷ ರೂಪಕ ಕೇಳಿದಿರಿ. ಮನ ನಿರ್ಮಲ ಹೋಯೆ ಸಂತಾ ತೂರೆ ಮನ ನಿರ್ಮಲ ಹೋಯೆ ಸಂತಾ ತೂರೆ ಮನ ನಿರ್ಮಲ ಹೋಯೆ ಸಂತಾ ತೂರೆ. ರಚನೆ ಸಂಧ್ಯಾ ಹೊನುಗುಂಟೀಕರ್. कर कृपा तेरे गुण गावा. ನಿರೂಪಣೆ ಮಾಧುರಿ ಕುಲಕರ್ಣಿ. ಸಹ ನಿರೂಪಣೆ ಮತ್ತು ಸಂಕಲನ ಲಕ್ಷ್ಮೀಕಾಂತ್ ಪಾಟೀಲ್. कर कृपा तेरे गुण गावा. ನೆರವು ಕರಣ್ ಚಂದನ್ ಬೀದರ್. चरण कमल हृदय और तारे तेरे दर्शन का ನಿರ್ಮಾಣ ಡಾಕ್ಟರ್ ಸದಾನಂದ ಪೆರ್ಲಾ. तेरे दर्शन का जाई बलहारे तेरे ಪ್ರಸಾರ ಸಂಯೋಜನೆ ಅನಿಲ್ ಕುಮಾರ್ HN. कर कृपा तेरे गुण गावा. वाहिगुरु.
ಕಲಬುರಗಿ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ರೂಪಕ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.